ಯಾಕೆ ಪಡೆದಾರ್ತಿ ತಮ್ಮ ಯಾಕೆ ಪಡೆದಾರ್ತಿ ತಮ್ಮ ಯಾಕೆ ಪಡೆದಾರ್ತಿ ತಮ್ಮ ಮಾಯವೇಕೆ ಯಾಕೆ ಪಡೆದಾರ್ತಿ ತಮ್ಮ ಮಾಯವೇಕೆ ಸಂಸಾರ ಮೆಚ್ಚಿ ಸಂಸಾರ ಮೆಚ್ಚಿ ನಿಯೋಗದರಿಯ ತಮ್ಮ ಕಣ್ಣ ಮುಚ್ಚಿ ನಿಯೋಗದರಿಯ ತಮ್ಮ ಕಣ್ಣ ಮುಚ್ಚಿ ಅನ್ನ ಮುಚ್ಚಿ ಹೆಂಡತಿ ಮಕ್ಕಳು ಏರು ತಮ್ಮ ಎಲ್ಲಿ ತನಕ ಹೆಂಡತಿ ಮಕ್ಕಳು ಏರು ತಮ್ಮ ಎಲ್ಲಿ ತನಕ ಇದ್ರೆ ತುಂಬೋ ತನಕ ಹೆಂಡತಿ ಮಕ್ಕಳು ಏರು ತಮ್ಮ ಎಲ್ಲಿ ತನಕ ಹೆಂಡತಿ ಮಕ್ಕಳು ಏರು ತಮ್ಮ ಎಲ್ಲಿ ತನಕ ಇದ್ರೆ ತುಂಬೋ ತನಕ ಸತ್ತಾಗ ಬರುವ ತಮ್ಮ ಕುಣಿ ತನಕ ಸತ್ತಾಗ ಬರುವ ತಮ್ಮ ಕುಣಿ ತನಕ ಸತ್ತಾಗ ಬರುವ ತಮ್ಮ ಕುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿಯಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವ ತಮ್ಮ ಕೂನಿ ತನಕ ಸತ್ತಾಗ ಬರುವ ತಮ್ಮ ಕೂನಿ ತನಕ ಸತ್ತಾಗ ಬರುವ ತಮ್ಮ ಕೂನಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಅರೆ ಯಾಕೆ ಅರೆ ಯಾಕೆ ಅರೆ ಯಾಕೆ ಅರೆ ಯಾಕೆ ಯಾಕೆ ಪಡೆದಾರ್ತಿ ತಮ್ಮ ಮಾಯವೇಕೆ ಸಂಸಾರ ಪುರಾಂತಕಂ ಭವಾಂತಕಂ ಮಕಾಂತಕಂ ಗಜಾಂಧ ಕಾಂಧ ಕಾಂತಕಂ ತಮಂತಕಾಂತಕಂ ಭಜೆ ಜಟಾಕಟಾಹ ಸಂಭ್ರಮಭ್ರ ಮನ್ನಿ ಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾರ ಮಾರ್ದನಿ ತಗತ್ 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 ತ್ವರ ಲಟ್ಟಾಪಾವಕೆ ಕಿಶೋರ ಚಂದ್ರಶೇಖರಿ ರತಿ ಪ್ರತಿ ಕ್ಷಣ ಮಮ ಕಡೆಯ ದಿಕ್ಕಿನ ಒಡೆಯನಾದ ಪ್ರಭು ಪರಮೇಶ್ವರ ನೀನೇ ರಕ್ಷಿಸು. ಯಾಕೆ ಯಾಕೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಹುಟ್ಟಿಕೊಳ್ಳುವ ಪ್ರಶ್ನೆಗೆ ಉತ್ತರ ಯಾವುದು ಕೇಳಿದರೆ ಉದರ ಪೋಷಣೆ ಎನ್ನುವುದು ಅಲ್ಲದೇ ಇದ್ರೆ ಯಾಕಾಗಿ ಹೊಡೆದಾಟ, ಯಾಕಾಗಿ ಬೊಬ್ಬಾಟ, ಯಾಕಾಗಿ ಚೀರಾಟ, ಯಾಕಾಗಿ ಕಾದಾಟ? ನಮ್ಮ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಬೇಕಾಗಿ. ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಯಾವಾತ ಅನ್ನವನ್ನು ಕೊಡ್ತಾನೋ ಅವನು ದೇವರಿಗೆ ಸಮಾನವಾಗಿರ್ತದಂತೆ. ಕಾಣದೇ ಇರುವಂಥ ದೇವರನ್ನು, ಕಾಣದೇ ಇರುವಂಥ ವ್ಯಕ್ತಿಗಳನ್ನು, ಕಾಣದೇ ಇರುವಂಥ ಶಕ್ತಿಗಳನ್ನು, ಕಾಣದೇ ಇರುವ ಕೈಗಳನ್ನು ಹುಡುಕುವುದನ್ನು ಬಿಟ್ಟು ಕಣ್ಣ ಮುಂದೆ ದೇವರಂತೆ ಶೋಭಿಸುತ್ತಿರುವಂತಹ ನಮ್ಮೆಲ್ಲರ ಅನ್ನದಾತರಾದ ನಿಮ್ಮ ಪಾದಾರವಿಂದಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ಲೋಕದಲ್ಲಿ ವ್ಯಕ್ತಿಯೊಬ್ಬ ಯಾರನ್ನು ಬೇಕಾದರೂ ಪ್ರೀತಿಸಲಿ, ನಾನು ಪ್ರೀತಿಸುವುದು ಮರಣವನ್ನು ಮಾತ್ರ. ಅದು ನನಗೆ ಮೋಸ ಮಾಡದೆ ಒಂದಲ್ಲ ಒಂದು ದಿನ ನನ್ನನ್ನು ಹುಡುಕಿಕೊಂಡು ಬಂದೇ ಬರ್ತದೆ ಅನ್ನುವಂಥ ಭರವಸೆ ನನಗುಂಟು. ಹುಟ್ಟುವಾಗ ನೋವಿನಿಂದ ತಾಯಿಯಾದವಳುತ್ತಾಳೆ, ಹುಟ್ಟಿದ ಮೇಲೆ ನಾವಳುತ್ತೇವೆ, ಸಾಯುವಾಗ ನೋವಿನಿಂದ ಮತ್ತೆ ನಾವಳುತ್ತೇವೆ, ಸತ್ತ ಮೇಲೆ ನಮ್ಮವರೆಲ್ಲರೂ ಅಳುತ್ತಾ ಇರುತ್ತಾರೆ ಎಂಬಲ್ಲಿಗೆ ಜನನ ಮರಣ ಎರಡು ಅಳುವಿನಿಂದ ಕೂಡಿದ್ದು ಎಂಬುದು ಸ್ಪಷ್ಟ. ಜನನ ಮರಣಗಳ ಮಧ್ಯದ ಜೀವನ ಅರ್ಥಾತ್ ಬದುಕು ಎನ್ನುವುದು ನಗುವಿನಿಂದ ಕೂಡಿರಬೇಕು ಎನ್ನುವುದು ನನ್ನ ಆಶಯ. ನಾವು ನಗುವಿನಿಂದ ಜೀವನವನ್ನು ಸಾಗಿಸಬೇಕು ಅಂತಾದ್ರೆ ಮೊದಲಾಗಿ ನಮ್ಮೆಲ್ಲರಿಗೂ ಹಿಡಿದ ಮಾರಕ ರೋಗದಿಂದ ನಾವು ದೂರ ಆಗಬೇಕು. ಆ ಮಾರಕ ರೋಗ ಯಾವುದು ಕೇಳಿದ್ರೆ